ಇವತ್ತು ಈ ಕಾರ್ನ ಅನ್ಬಾಕ್ಸ್ ಮಾಡ್ತಿದ್ದೀರಿ, MJX ಹೈಪರ್ಗೋ ಅಂತ. ಬನ್ನಿ ನೋಡೋಣ. ಸೊ ಎವ್ರಿವನ್, ನನ್ನ ಹೆಸರು ಬಂದು ಸಿ ಪವನ್ ಗೌಡ. ಇವತ್ತು ನಾವೇನು ಮಾಡ್ತಿದ್ದೀರಿ ಅಂದರೆ, ನಾನು ರಿಮೋಟ್ ಕಾರನ್ನು ಅನ್ಬಾಕ್ಸ್ ಮಾಡ್ತಿದ್ದೀರಿ. ಇದ್ರ ಹೆಸರು ಬಂದು MJX ಹೈಪರ್ಗೋ 14210 ಅಂತ. 142 ಅಂದರೆ 14th ಸ್ಕೇಲ್ ಗಾಡಿ. ಇದು ಆ್ಯಕ್ಚುಲಿ ಬಂದು ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂದಿದೆ. ನಾನು 1 ಮಂತಿಂದ ಯೂಸ್ ಮಾಡ್ತಿದ್ದೀನಿ. ಸೊ ಹೊಸ ಗಾಡಿ ಥರ ಕಾಣಿಸಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ. ಇದು ಬರೀ 14 ವರ್ಷ ಅಬವ್ ಯೂಸ್ ಮಾಡೋಕ್ಕಾಗೋದು ಅಂತ ಹೇಳಿದ್ದಾರೆ. ಬಟ್ ಮಕ್ಕಳಾಟಾಡೋಕ್ಕಲ್ಲ ಇದು. ಬನ್ನಿ ನೋಡೋಣ ಹೆಂಗಿರೋದು ಒಳಗಡೆಯಿಂದ. ಸೊ ಇದ್ರ ಬೆಲೆ ಬಂದು 20,000 ರೂಪಾಯಿ. ಏನಕ್ಕೆ ಅಷ್ಟೊಂದು ಅಂದರೆ ತೋರಿಸ್ತೀನಿ ಏನಕ್ಕೆ ಅಂತ. ಸೊ ಸಾರಿ, ನಾನು ಆಲ್ರೆಡಿ ಅಂದೆ ತಾನೆ 1 ಮಂತಿಂದ ಯೂಸ್ ಮಾಡ್ತಿದ್ದೀನಿ ಅಂತ, ಅದಕ್ಕೆ ಎಲ್ಲ ಕಸದ ಥರ ಇದೆ. ಇದೆ ರಿಮೋಟ್ ಕಾರು. ಇದನ್ನು ಇಲ್ಲಿ ಕಣ ಈ ಬಾಕ್ಸಲ್ಲಿ ಇನ್ನೇನು ಬರುತ್ತೆ ತೋರಿಸ್ತೀನಿ. ಎಕ್ಸ್ಟ್ರಾ ಸೆಟ್ ಆಫ್ ಪ್ಯಾಡಲ್ ಟೈರ್ಸ್ ಅಂತಾರೆ, ಇಲ್ಲಿ ನೋಡ್ಬೋದು. ಇನ್ನೊಂದು ಸೆಟ್ ಆಫ್ ಪ್ಯಾಡಲ್ ಟೈರ್ಸ್, 4 ಟೈರ್ಸ್. ಒಂದು ಸ್ಪೇರ್ ಪಾರ್ಟ್ಸು. ಇದು ಶಾಕ್ ಟವರ್ ಮೌಂಟ್ಸ್ ಅಂತಾರೆ ಇದನ್ನು. ಎಕ್ಸ್ಟ್ರಾ ಸ್ಪ್ರಿಂಗ್ಸ್ ಕೊಟ್ಟವ್ರೆ, ಹಾರ್ಡ್ ಗಟ್ಟಿ ಸ್ಪ್ರಿಂಗು. ಎಕ್ಸ್ಟ್ರಾ ಸ್ಪಾಯ್ಲರ್ ಒಂದು ಕೊಟ್ಟವ್ರೆ. ಈ ಸ್ಪಾಯ್ಲರ್ ಕಿತ್ತೋದ್ರೆ ಒಂದು ಇದನ್ನು ಸ್ವಿಂಗಾಮ್ ಅಂತಾರೆ. ಇಲ್ಲಿ ಬರುತ್ತೆ ಸ್ವಿಂಗಾಮ್. ಈ ಸ್ವಿಂಗಾಮ್ ಒಂದು ಎಕ್ಸ್ಟ್ರಾ ಕೊಟ್ಟವ್ರೆ. ಇದು ಅದು ಹೊಡೆದೋದ್ರೆ ನೀವು ಯೂಸ್ ಮಾಡ್ಕೋಬೋದು ಅಂತ. ಅದು ಬಿಟ್ಟರೆ ನಾನೊಂದು ಎಕ್ಸ್ಟ್ರಾ ಸೆಟ್ ಆಫ್ ಸ್ಪ್ರಿಂಗ್ಸ್ ಆರ್ಡ್ರ್ ಮಾಡಿದ್ದೆ, ನಾನು ಕಿತ್ತೋಗಿತ್ತು. ಅದೊಂದಿದೆ. ಇದನ್ನೆಲ್ಲ ವಾಪಸ್ ಒಳಗಡೆ ಹಾಕೋಣ. ಬನ್ನಿ ಕಾರ್ಗೆ ಹೋಗೋಣ. ಕಾರ್ ಇವೆಲ್ಲ ಅನ್ಕೋಬೋದು ಏನಕ್ಕೆ 20,000 ರೂಪಾಯಿ ಕಾರ್ಗೆ ಅಂತ. ಇನ್ನೊಂದು ಬರುತ್ತೆ, ಇದ್ರದ್ದು ಎಕ್ಸ್ಟ್ರಾ ಒಂದು ಬಾಡಿ ಪ್ಯಾನಲ್ ಕೊಡ್ತಾರೆ. ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ತುಂಬ ದಿನದಿಂದ. ಸೊ ಇದೆಲ್ಲ ಸ್ವಲ್ಪ ಅಬ್ಯೂಸ್ ಆಗಿದೆ. ಸೊ ಕಾರನ್ನು ತೋರಿಸೋಣ ಬನ್ನಿ, ಏನಕ್ಕೆ ಇದ್ರ ಬೆಲೆ 20,000 ಅಂತ. ಸೊ ಈ ಕಾರಿನ ಬೆಲೆ ಬಂದು 20,000 ರೂಪಾಯಿ. ಏನಕ್ಕೆ 20,000 ರೂಪಾಯಿ ಅಂದರೆ, ಇದನ್ನು ಹಾಬಿ ಗ್ರೇಡ್ RC ಕಾರ್ ಅಂತಾರೆ. ಹಾಬಿ ಗ್ರೇಡ್ ಅಂದರೆ ಇವಾಗ ಹೆಂಗೆ ಡ್ರೋನ್ಗಳು ಬರುತ್ತೆ ಅದೇ ಥರ ಇದು ಹಾಬಿ. ಇದು ಆಟ ಸಾಮಾನಲ್ಲ, ಮಕ್ಕಳು ಆಟಾಡೋ ಆಟ ಅಲ್ಲ, ಇದು ದೊಡ್ಡವರು ಆಟ ಆಡೋದು. ಏನಕ್ಕೆ ಅಂತ ತೆಗೆದು ತೋರಿಸ್ತೀನಿ. ಹಾಬಿ ಗ್ರೇಡ್ RC ಕಾರಲ್ಲಿ ಇದೊಂದು ಮೇನ್ ಡಿಫ್ರೆನ್ಸು. ನೀವು ಈ ಥರ ಬಾಡಿ ಪ್ಯಾನಲ್ಸ್ ಎಲ್ಲ ಆರಾಮಾಗಿ ಬಿಚ್ಬೋದು. ಓಕೆ, ಇದು ನೋಡ್ತಿರ್ಬೋದು ನೀವು. ನಾರ್ಮಲ್ ರಿಮೋಟ್ ಕಾರ್ ಆದರೆ ಹಿಂಗೆಲ್ಲ ಬರಲ್ಲ. ಇದು 4 ವೀಲ್ ಡ್ರೈವ್. ಇದು ನೀವು ಸೆಂಟ್ರಲ್ ಕಾಣಿಸ್ತಿದ್ರೆ ಮೆಟಲ್ ಪಾರ್ಟು, ಅದು ಇದು ಹಿಂದೆ ಟೈರ್ಗೂ ಪವರ್ ಕೊಡುತ್ತೆ, ಮುಂದೆ ಟೈರ್ಗೂ ಪವರ್ ಕೊಡುತ್ತೆ. ಹೆಂಗೆ ಇವಾಗ ನಮ್ಮ ಕಾರೆಲ್ಲ ಇದೆ, ಮಹೇಂದ್ರ ತಾರ್ 4 ವೀಲ್ ಡ್ರೈವ್ ಥರ, ಇದು ಅಷ್ಟೇ 4 ವೀಲ್ ಡ್ರೈವು. ಇದು ಬಂದು ಅದ್ರ ಮೋಟರು. ಇದು ESC. ಇವಾಗ ಹೆಂಗೆ ಗಾಡೀಲಿ ECU ಇರುತ್ತೋ ಅದೇ ಥರ ಇದಕ್ಕೂ ESC. ಇದು ಬಂದು ಸರ್ವೋ. ಇದು ಏನಕ್ಕಪ್ಪ ಅಂದರೆ ಸ್ಟೀರಿಂಗ್ ಲೆಫ್ಟ್ ರೈಟ್ ತಿರುಗಿಸುತ್ತೆ. ಈ ESC ಫುಲ್ ಫಾರ್ಮ್ ಬಂದು ಎಲೆಕ್ಟ್ರಾನಿಕ್ ಸ್ಪೀಡ್ ಕಂಟ್ರೋಲರ್ ಅಂತ. ಇದು ಈ ಎಂಟೈರ್ ಕಾರ್ದು ಒಂಥರ ಬ್ರೈನ್ ಅಂತ ಹೇಳ್ಬೋದು. ಇದೇ ಈ ಕಾರ್ದು ಪವರು, ಸ್ಟೀರಿಂಗು ಎಲ್ಲ ಕಂಟ್ರೋಲ್ ಮಾಡುತ್ತೆ. ಇದು ನೋಡ್ಬೋದು, ಇದು ಫ್ರಂಟ್ ಸಸ್ಪೆನ್ಷನ್ನು, ಇದು ರಿಯರ್ ಸಸ್ಪೆನ್ಷನ್ನು. ನೋಡಿ ಎಷ್ಟು ಸಾಫ್ಟಾಗಿದೆ. ಇದು ವೀಲಿ ಬಾರ್ ಅಂತಾರೆ. ಏನಕ್ಕೆ ವೀಲಿ ಬಾರಪ್ಪ ಅಂದರೆ ಇದ್ರಲ್ಲಿ ಪವರ್ ಜಾಸ್ತಿ ಇದೆ. ಸಡನ್ನಾಗಿ ಥ್ರಾಟ್ಲ್ ಕೊಟ್ಟರೆ ಇದರ ವೀಲಿ ಹೊಡ್ಕೊಂಡು ಹೋಗುತ್ತೆ, ಆವಾಗ ವೀಲಿ ಮಾಡೋಕ್ಕೆ ಇದನ್ನು ವೀಲಿ ಬಾರ್ ಅಂತ ಹೇಳ್ತಾರೆ. ಮತ್ತು ಇದೇನಿದೆ, ಇದು ರಿಸೀವರ್. ಇವಾಗ ಈ ರೇಡಿಯೋ ಇದೆ ಗೊತ್ತಾ, ಈ ರೇಡಿಯೋ ತೋರಿಸೋದು ಮರ್ತದ್ದು. ಇದು ರೇಡಿಯೋ, ಬೇಸಿಕ್ ರೇಡಿಯೋ. ಇದು ಹೆಂಗಂದರೆ ಆನ್ ಬಂದು 75% ಪವರು, ಇದು ಬಂದು 100% ಪವರು. ಇದೇನಪ್ಪ ಅಂದರೆ ಇದು ಫೈನ್ ಟ್ಯೂನಿಂಗ್ ಮಾಡ್ಕೊಳ್ಳೋಕ್ಕೆ. ನಮಗೆ ಥ್ರಾಟ್ಲ್ ಹೆಂಗೆ ಬೇಕೋ, ಸ್ಟೀರಿಂಗ್ ಹೆಂಗೆ ಬೇಕೋ ಅದೆಲ್ಲ ಫೈನ್ ಟ್ಯೂನಿಂಗು. ನಾನು ಆನ್ ಮಾಡಿ ತೋರಿಸ್ತೀನಿ. ಬಟ್ ಇದು ನೋಡ್ಬೋದು, ಇದಕ್ಕೆ ನೋಡಿ 2 ಫ್ಯಾನ್ ಇದೆ. ಒಂದು ಮೋಟ್ರಿಗೆ ಫ್ಯಾನು, ಒಂದು ESCಗೆ ಫ್ಯಾನು. ಏನಕ್ಕಂದರೆ ಅಷ್ಟು ಬಿಸಿ ಆಗುತ್ತೆ. ಇದನ್ನು ಕೂಲ್ ಮಾಡೋಕ್ಕೆ ಇದಕ್ಕೆ ಫ್ಯಾನ್ ಬೇಕು.
ಮತ್ತು ಇದೇನು ಶಾಕ್ ಅಬ್ಸಾರ್ಬರ್ ನೋಡ್ತಿದ್ದೀರೋ ಇದೆಲ್ಲ ಆಯಿಲ್ ಫಿಲ್ಡ್ ಶಾಕ್ ಅಬ್ಸಾರ್ಬರ್, ನಾರ್ಮಲ್ ಆಟ ಸಾಮಾನಲ್ಲ. ಸೊ ಅದೇನಾಗುತ್ತೆ, ನಿಮಗೆ ಡ್ಯಾಂಪ್ನಿಂಗ್ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಬೌನ್ಸ್ ಆಗೋಲ್ಲ. ಅದೇ ನಿಮಗೆ ಒಂದು ನಾರ್ಮಲ್ ಆಟ ಸಾಮಾನುಗಳ ರಿಮೋಟ್ ಕಾರ್ ತೋರಿಸ್ತೀನಿ, ನನ್ನ ಹತ್ರ ಒಂದಿದೆ. ಸೊ ಇದೇನಿದೆ ಗೊತ್ತಾ, ಇದನ್ನು ಆಟ ಸಾಮಾನು ಅಂತಾರೆ. ಇದು ಮಕ್ಕಳು ಆಟಾಡೋ ಆಟ ಸಾಮಾನು. ಇದು ಟಾಯ್ ಗ್ರೇಡ್ RC ಕಾರ್. ಇದು ನೋಡಿ ಸಸ್ಪೆನ್ಷನ್ ಎಲ್ಲ ಹೆಂಗಿದೆ ಅಂತ, ದುಡ್ಡು ಕೊಟ್ಟಂಗೆ ಅದನ್ನು. ಇದ್ರದ್ದು ಬೆಲೆ ಬಂದು ಆವಾಗ ಎಷ್ಟೋ 1,500 3,000 ವಯಸ್ಸಾಗಿದೆ. ಇದು ನೋಡಿ ಹೆಂಗೆ ಬೌನ್ಸ್ ಆಗುತ್ತೆ. ಈ ಥರ ಬೌನ್ಸ್ ಆದರೆ ಚೆನ್ನಾಗಿಲ್ಲ ಅಂತ ನೀವು ಅದೇ ಇದನ್ನು ನೋಡಿ ಗೊತ್ತಾಗುತ್ತೆ ಡಿಫ್ರೆನ್ಸು. ಇದು ಪ್ರೊಫೆಷ್ನಲ್ ಸಸ್ಪೆನ್ಷನ್. ಇದು ಆಟ ಸಾಮಾನು. ಇದು ಮಕ್ಕಳು ಆಟ ಆಡೋಕ್ಕೆ ಸರಿ. ಓಕೆ, ಧೂಳು ಎಷ್ಟೋ ದಿನಗಳಾಗೋಗುತ್ತೆ ಅದನ್ನೆತ್ತಿ. ಓಕೆ, ನೋಡ್ಬೋದು 2 ಫ್ಯಾನ್ ಇದೆ, ಒಂದು ಮೋಟ್ರಿಗೆ, ಒಂದು ESCಗೆ, ಯಾಕಂದರೆ ಇದು ಅಷ್ಟೊಂದು ಬಿಸಿ ಆಗುತ್ತೆ. ಇಲ್ಲಿ ಬ್ಯಾಟ್ರಿ ಹಾಕೋದು. ಮತ್ತು ನೋಡ್ಬೋದು ಇದು ಹಿಂದೆದು ಡ್ರೈವ್ ಶಾಫ್ಟ್ಗಳು ನೋಡಿ ಹೆಂಗೆ, ಫುಲ್ ಮೆಟಲ್ ಡ್ರೈವ್ ಶಾಫ್ಟ್ಸ್. ಇದು ಮೆಟಲು, ಸೆಂಟರ್ ಡ್ರೈವ್ ಶಾಫ್ಟ್ ಬಂದು ಮೆಟಲ್ಲು, ಫ್ರಂಟು ಮೆಟಲ್ಲು, ಬೇರಿಂಗು ಮೆಟಲ್ಲು, ಸಸ್ಪೆನ್ಷನು ಮೆಟಲ್ ಇದೆ, ಅಲ್ಯೂಮಿನಿಯಂ ಬಾಡಿ. ಈ ಟೈರ್ಸ್ ನೋಡಿ, ಇದನ್ನು ಆನ್ ಮಾಡಿ ತೋರಿಸೋಣ. ಸೊ ಇದು ಬಂದು ಇದ್ರ ಬ್ಯಾಟ್ರಿ. ಇದನ್ನು 2S ಬ್ಯಾಟ್ರಿ ಅಂತಾರೆ. ಸೊ ಬೇಸಿಕ್ಲಿ ಇದು ಲೈಪೋ ಬ್ಯಾಟ್ರಿಗಳು, ಲಿಥಿಯಂ ಪಾಲಿಮರ್ ಬ್ಯಾಟ್ರಿ ನೋಡಿ. 2S 3000 mAh. ಝೂಮಾ 2S 3000 mAh ಆ್ಯಂಗ್ರಿ ಸ್ನೇಲ್ ಅಂತಿದೆ, ಸಖತ್ ಪವರ್ಫುಲ್ ಬ್ಯಾಟ್ರಿ. ಇದು 2S ಏನಕ್ಕೆ ಅಂತಾರೆ ಅಂದರೆ ನೋಡಿ, 2 ಸೆಲ್, 1 ಸೆಲ್ 2 ಸೆಲ್, ಇದೇ ಥರ 3S 4S ಅಂತೆಲ್ಲ ಬರುತ್ತೆ. ಇಷ್ಟು ದಪ್ಪ 4 ಸೆಲ್ ಬ್ಯಾಟ್ರಿ. ಮತ್ತು ಇದನ್ನು T-ಪಿನ್ ಕನೆಕ್ಟರ್ ಅಂತಾರೆ, ಒಂದು ಕಾರ್ಗೆ ಹಾಕೋಕ್ಕೆ, ಒಂದು ಚಾರ್ಜ್ ಮಾಡೋಕ್ಕೆ. ನಾನು ಆನ್ ಮಾಡಿ ತೋರಿಸ್ತೀನಿ. ಇದನ್ನು ಆನ್ ಮಾಡೋದು ಇದನ್ನು ಆನ್ ಮಾಡೋದು ಹೆಂಗಂದರೆ, ಇಲ್ಲಿ ESCಲಿ ಒಂದು ಬಟನ್ ಇದೆ, ರೆಡ್ ಕಲರ್ ಬಟನ್ ಕಾಣಿಸ್ತಿರ್ಬೋದು ಅನಿಸುತ್ತೆ. ಈ ಬಟನ್ನ ಒಂದು ಸತಿ ಅದು ಮಿಕ್ಕೋಬೇಕು. ಸೊ ನೋಡ್ತಿರ್ಬೋದು 2 ಫ್ಯಾನ್ ಓಡ್ತಿದೆ, ಯಾಕಂದರೆ ಅಷ್ಟು ಹೀಟ್ ಆಗುತ್ತೆ, ಯಾಕಂದರೆ ಅಷ್ಟು ಪವರ್ ಇದೆ ಇದರಲ್ಲಿ. ಆ ಫ್ಯಾನ್ಗಳು ಓಡ್ತಾನೆ ಇದ್ದರೆ, ಇವಾಗ ಹೆಂಗೆ ನಮ್ಮ ಗಾಡೀಲಿ ರೇಡಿಯೇಟರ್ಗಳಿರುತ್ತೋ ಅದೇ ಥರ ಇದಕ್ಕೂ ಅಷ್ಟೆ. ನೆಕ್ಸ್ಟು ಇದು ಬಂದು ರಿಮೋಟ್ ಕಂಟ್ರೋಲ್. ಇದು ರಿಮೋಟ್ ಇದೆ ಗೊತ್ತಾ, ಫಸ್ಟು ಆನ್ ಮಾಡಬೇಕು, ಬ್ಲಿಂಕಿಂಗು ಇವಾಗ ಪೇರ್ ಆಗಿದೆ ಅಂತ ನೋಡಿ. ಇನ್ನೊಂದೇನು ಮೇಜರ್ ಹಾಬಿ ಗ್ರೇಡ್ ಡಿಫ್ರೆನ್ಸ್ ಅಂದರೆ, ನಿಮಗೆ ನಾರ್ಮಲ್ ರಿಮೋಟ್ ಕಾರ್ ಆದರೆ ಹಿಂಗೆ ತಿರುಗಿಸಿದ್ರೆ ಒಂದೇ ಸತಿ ರೈಟು, ಹಿಂಗೆ ತಿರುಗಿಸಿದ್ರೆ ಒಂದೇ ಸತಿ ಲೆಫ್ಟು. ಆದರೆ ಇದಂಗಲ್ಲ. ಇಲ್ಲಿ ನೀವು ಎಷ್ಟು ಮೆತ್ತಗೆ ತಿರುಗಿಸ್ತೀರೋ ಅಷ್ಟೇ ತಿರುಗುತ್ತೆ, ಎಷ್ಟು ಮೆತ್ತಗೆ ಹಿಂಗೆ ತಿರುಗಿಸ್ತೀರೋ ಅಷ್ಟೇ ತಿರುಗುತ್ತೆ. ಆಕ್ಸಿಲರೇಟ್ರು ಅಷ್ಟೇ. ಇವಾಗ ನಾನು ಬರೀ 75% ಪವರಲ್ಲಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ನೋಡಿ, ನಾನು ಮೆತ್ತಗೆ ಕೊಟ್ಟಷ್ಟು ಮೆತ್ತಗೆ ಹೋಗುತ್ತೆ, ನಾನು ಜೋರು ಕೊಟ್ಟಷ್ಟು ಜ್ವರ ಹೋಗುತ್ತೆ. ಇದು ಬರೀ 75%. ಇವಾಗ ನಾನು 100% ಪವರಲ್ಲಿ ಹಾಕೊಂಡಿದ್ದೀನಿ. ನೋಡ್ಬೋದು ಏನು ಪವರ್ ಅಂತ. ಇದು ರಿವರ್ಸ್, ಫ್ರಂಟ್ ಬ್ರೇಕ್, ರಿವರ್ಸ್. ಬನ್ನಿ ಇವಾಗ ಗ್ರೌಂಡ್ಗೆ ಹೆಂಗೆ ಹೋಗುತ್ತೆ ನೋಡೋಣ. ಸೊ ಇವಾಗ ನೋಡ್ಬೋದು, ಮಲ್ಲೇಶ್ವರಂ ಗ್ರೌಂಡಿಗೆ ಬಂದಿದ್ದೀನಿ, ಯಾರೂ ಇಲ್ಲ. ಒಂದು $100 ವರ್ಕ್ ಆಗ್ತಿದೆ.
ಹಾಂ ಸೊ ಇವಾಗ ನೀವು ಅನ್ಸುತ್ತೆ ಒಂದು 60 ಕಿಲೋಮೀಟ್ರ್ ಹೋಗುತ್ತೆ ಟಾಪ್ ಸ್ಪೀಡು. ಸರಿ ಹೋಗೋಣ, ಬಾಯ್ ಬಾಯ್. ಇದು ನೋಡ್ಬೋದು ಓಡಿಸ್ಕೊಂಡು ಬಂದಮೇಲೆ ಹೆಂಗಾಗಿದೆ ಅಂತ. ಥ್ಯಾಂಕ್ ಯು.